ನೋಡಿ ಬೆಂಗಳೂರಿನಲ್ಲಿ ಸೈಟ್ ಖರೀದಿ ಮಾಡಿ ಮನೆ ಕಟ್ಟೋದು ಬಹಳ ತೊಂದರೆ. ಆಮೇಲೆ ಸಿಗೋದು ಇಲ್ಲ ಸೈಟು ಅಂತ ಹೇಳಿ ಅದಕ್ಕೆ ಜನ ಏನು ಮೊರೆ ಹೋಗ್ತಾರೆ ಅಂತಂದ್ರೆ ಈ ಅಪಾರ್ಟ್ಮೆಂಟ್ನಲ್ಲಿ ಫ್ಲಾಟ್ಗಳನ್ನು ತಗೊಳ್ಳೋದಕ್ಕೆ ಅಂತ ಮುಂದಾಗ್ತಾರೆ. ಸೊ ಹಾಗಾಗಿ ಹಿಂಗೇನಾದರೂ ನೀವು ಬೆಂಗಳೂರಿನಲ್ಲಿ ಫ್ಲಾಟನ್ನು ಖರೀದಿ ಮಾಡಬೇಕು ಅಂತಿದ್ದೀರಾ, ಎಚ್ಚರವಾಗಿರಿ. ಯಾಕೆ ಗೊತ್ತಾ, ಪೊಲೀಸ್ ಅಧಿಕಾರಿಗೇನೆ ವಂಚನೆ ಮಾಡಿದಂತಹ ಇಂಟ್ರೆಸ್ಟಿಂಗ್ ಸ್ಟೋರಿ ಇದು. ಜನರಿಗೆ ನ್ಯಾಯ ಒದಗಿಸೋ ಅಧಿಕಾರಿಗೆ ಮೋಸ ಹೋಗಿರೋ ಸುದ್ದಿ ಇದು. 28 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಒಂದು ಫ್ಲಾಟನ್ನು ಖರೀದಿ ಮಾಡಿರ್ತಾರೆ ಡಿಸಿಪಿ ವಿ.ಸಿ. ಗೋಪಾಲ ರೆಡ್ಡಿ. ಬ್ಯಾಂಕ್ನ ಸಾಲದಲ್ಲಿದ್ದ ವಿಚಾರವನ್ನ ಮರೆಮಾಚಿ ಫ್ಲಾಟನ್ನು ಮಾರಾಟ ಮಾಡಿಬಿಟ್ಟಿದ್ದಾರೆ. ಸ್ವರ್ಣ ಸಹಕಾರ ಬ್ಯಾಂಕ್ನ ಸಾಲದಲ್ಲಿದ್ದಂತಹ ಫ್ಲಾಟನ್ನು ಖರೀದಿ ಮಾಡಿರೋ ಬಗ್ಗೆ ಮಾಹಿತಿ. ಜನ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅಂತೊಂದಿದೆ, ಅದರ ಹರಾಜಿನಲ್ಲಿ ಮನೆಯನ್ನ ಖರೀದಿ ಮಾಡಿರ್ತಾರೆ ಡಿಸಿಪಿ ಸಾಹೇಬರು. ಫ್ಲಾಟ್ ಖರೀದಿ ಮಾಡಿದ್ರೂ ಕೂಡ ದಾಖಲೆಯನ್ನ ಕೊಡದೆ ವಂಚನೆ ಮಾಡಿದ್ದಾರೆ ಜನ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್. ಸಶಸ್ತ್ರ ಮೀಸಲು ಪಡೆಯ ಪಶ್ಚಿಮ ವಿಭಾಗದ ಡಿಸಿಪಿ ವಿ.ಸಿ. ಗೋಪಾಲ್ ರೆಡ್ಡಿ ಅವರು, ಇವರೇ ಫೋಟೋದಲ್ಲಿ ನೋಡ್ತಾ ಇದ್ದೀರಲ್ಲ, ಇವರು 28 ಲಕ್ಷವನ್ನು ಕೊಟ್ಟು ಫ್ಲಾಟನ್ನು ಖರೀದಿ ಮಾಡ್ತಾರೆ ಹರಾಜಿನಲ್ಲಿ ಜನ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ನಿಂದ. ಆದರೆ ಈಗ ಮೋಸ ಹೋಗ್ಬಿಟ್ಟಿದ್ದಾರೆ. 28 ಲಕ್ಷ ಹಣನೂ ಇಲ್ಲ ಈಗ, ಆಮೇಲೆ ಖರೀದಿ ಮಾಡಿದ ಫ್ಲಾಟ್ ಕೂಡ ಇಲ್ಲ. ಹಾಗಾಗಿ ಡಿಸಿಪಿ ಕಂಗಾಲಾಗ್ಬಿಟ್ಟಿದ್ದಾರೆ. ಎರಡೂ ಬ್ಯಾಂಕ್ನಲ್ಲಿ ಸಾಲ ಮಾಡ್ಕೊಂಡಿರೋದು. ಅದು ಹೆಂಗೆ ಇದು ಜನ ಸ್ಮಾಲ್ ಬ್ಯಾಂಕ್ ಈ ರೀತಿಯಾಗಿ ಮತ್ತೊಂದು ಬ್ಯಾಂಕ್ನಲ್ಲಿ ಸಾಲ ತಗೊಂಡಿರೋ ವಿಚಾರ ಗೊತ್ತಿರಲಿಲ್ವಾ? ಅದೆಂಗೆ ಅದನ್ನು ಹರಾಜಿಗಿಟ್ಟಿರು ಅನ್ನೋದು ಗೊತ್ತಾಗಲಿಲ್ಲ. ನೋಡಿ, ಜನ ಸ್ಮಾಲ್ ಬ್ಯಾಂಕ್, ಸಹಕಾರ ಬ್ಯಾಂಕ್ ಎರಡರಲ್ಲೂ ಸಾಲ ಮಾಡ್ಕೊಂಡಿರ್ತಾರೆ ಈ ಫ್ಲಾಟ್ನ ಓನರು, ಈ ಹಿಂದೆ ಮೂಲ ಮಾಲೀಕ. ಜನ ಸ್ಮಾಲ್ ಬ್ಯಾಂಕ್ನಲ್ಲಿ 28 ಲಕ್ಷ ರೂಪಾಯಿಯನ್ನು ಕೊಟ್ಟು ಖರೀದಿ ಮಾಡ್ತಾರೆ ಹರಾಜಿನಲ್ಲಿ ಡಿಸಿಪಿ. ಉತ್ತರಹಳ್ಳಿಯ ಕಗ್ಗಲೀಪುರದ ಶಂಕರ ಮೆಡೋಸ್ ಅಪಾರ್ಟ್ಮೆಂಟ್ ಇದು. 2023 ಜುಲೈನಲ್ಲಿ 6ನೇ ಮಹಡಿಯಲ್ಲಿದ್ದ ಫ್ಲಾಟನ್ನು ಖರೀದಿ ಮಾಡ್ತಾರೆ. ಆದರೆ ಏಕಾಏಕಿ ಸ್ವರ್ಣ ಭಾರತಿ ಸಹಕಾರ ಬ್ಯಾಂಕ್ ಅಂತ ಒಂದಿದೆ, ಅಲ್ಲೂ ಕೂಡ ಲೋನ್ ತಗೊಂಡಿದ್ರಂತೆ. ಅವರು ಬಂದ್ಬಿಟ್ಟು ಮನೆ ಜಪ್ತಿ ಮಾಡಿದ್ದಾರೆ 1 ವರ್ಷ ಆದಮೇಲೆ. ಫ್ಲಾಟ್ ಮೇಲಿನ ಸಾಲ ಮರುಪಾವತಿ ಆಗಿಲ್ಲ ಅಂತ ಹೇಳಿ ಫ್ಲಾಟನ್ನು ಜಪ್ತಿ ಮಾಡ್ತಾರೆ. ಈಗೇನು ಮಾಡೋದು? ಫ್ಲಾಟ್ ತಗೊಂಡಿರೋ ಡಿಸಿಪಿ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ. ಈಗ ನ್ಯಾಯಾಲಯದ ಆದೇಶದ ಮೇರೆಗೆ ಫ್ಲಾಟನ್ನು ಮುಟ್ಟುಗೋಲು ಹಾಕೊಳ್ಳಲಾಗಿದೆ. ಜನ ಸ್ಮಾಲ್ ಬ್ಯಾಂಕು, ಸಹಕಾರ ಬ್ಯಾಂಕ್ ವಿರುದ್ಧ ಈಗ FIR ದಾಖಲಾಗಿದೆ. ಒಂದು ಜನ ಸ್ಮಾಲ್ ಬ್ಯಾಂಕ್ನ ಸಮಸ್ಯೆ ಮಾಡ್ಕೊಂಡಿದ್ದೇನು ಅಂತಂತಂದರೆ, ಇನ್ನೊಂದು ಬ್ಯಾಂಕ್ನಲ್ಲಿ ಸಾಲ ಪಡ್ಕೊಂಡಿದ್ದು ಗೊತ್ತಿರಲಿಲ್ವಾ? ಸೊ ಈಗ ಸಹಕಾರ ಬ್ಯಾಂಕ್ ಬಂದ್ಬಿಟ್ಟು ಈಗ ಮನೆನ ಮುಟ್ಟುಗೋಲು ಹಾಕೊಂಡ್ಬಿಟ್ಟಿದೆ. CCB ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ ಡಿಸಿಪಿ ವಿ.ಸಿ. ಗೋಪಾಲ್ ರೆಡ್ಡಿ ಅವರು. ಜನ ಸ್ಮಾಲ್ ಬ್ಯಾಂಕ್ ಸಿಬ್ಬಂದಿ ರಾಜೇಶ್, ಬಾಬು, ಸರ್ಜಿತ್, ಉಮೇಶ್ ಅಂತ ಸ್ವರ್ಣ ಭಾರತಿ ಸಹಕಾರ ಬ್ಯಾಂಕ್ ವಿರುದ್ಧ ಈಗ FIR ದಾಖಲಿಸಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿ. ವೆಂಕಟೇಶ್, ಈ ಫ್ಲಾಟ್ ವಿಚಾರದ ಬಗ್ಗೆ ಒಂಚೂರು ಕನ್ಫ್ಯೂಷನ್ಸು ಏನಂತಂದರೆ, ಎರಡೆರಡು ಬ್ಯಾಂಕ್ನಲ್ಲಿ ಹೆಂಗೆ ಸಾಲ ತಗೊಂಡ್ರು ಅಂತ. ಈಗ ಮೊದಲು ಬ್ಯಾಂಕ್ನಲ್ಲಿ ಯಾವುದೋ ಒಂದು ಬ್ಯಾಂಕು, ಇವೆರಡು ಸ್ವರ್ಣ ಭಾರತಿ ಅಥವಾ ಇನ್ನೊಂದು ಫೈನಾನ್ಸ್ ಜನ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ನಲ್ಲಿ ಎರಡರಲ್ಲಿ ಯಾವುದನ್ನು ಫಸ್ಟ್ ತಗೊಂಡ್ರು, ಆಮೇಲೆ ಇನ್ನೊಬ್ರು ಗೊತ್ತಿರಲಿಲ್ವಾ ಅದೇ ಮನೆ ಮೇಲೆ ಸಾಲ ಕೊಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಮತ್ತು ಯಾವ ರೂಲ್ಸ್ ಇಟ್ಕೊಂಡು ಜನ ಸ್ಮಾಲ್ ಫೈನಾನ್ಸ್ ಬ್ಯಾಂಕು ಮಾರಾಟ ಮಾಡ್ತು ಅಂತ ಅದನ್ನ. ಶರತ್, ಇಲ್ಲಿ ಏನು ಪಶ್ಚಿಮ ವಿಭಾಗದ ಸಶಸ್ತ್ರ ಮೀಸಲು ಪಡೆಯ ಡಿಸಿಪಿ ಆಗಿರುವಂತಹ ಗೋಪಾಲ್ ರೆಡ್ಡಿ ಅವರು 2023 ಜುಲೈನಲ್ಲಿ ಒಂದು ಕಗ್ಲಿಪುರದಲ್ಲಿರುವಂತಹ ಒಂದು ಶಂಕರ ಮೆಡೋಸ್ ಅಪಾರ್ಟ್ಮೆಂಟ್ನಲ್ಲಿ ಒಂದು 6ನೇ ಫ್ಲೋರ್ನಲ್ಲಿರುವಂತಹ ಒಂದು ಮನೆಯನ್ನು ಖರೀದಿ ಮಾಡ್ತಾರೆ 28 ಲಕ್ಷ ರೂಪಾಯಿಗೆ. ಅದು ಜನಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಏನಿದೆ ಆ ಒಂದು ಹರಾಜಿಗೆ ಬಂದಂಥ ಸಂದರ್ಭದಲ್ಲಿ ಇವರು ಹಣವನ್ನು ಕೊಟ್ಟು ಈ ಒಂದು ಫ್ಲಾಟನ್ನು ಖರೀದಿ ಮಾಡ್ತಾರೆ. 2023ರಿಂದಲೂ ಕೂಡ ಅವ್ರ ಸಂಬಂಧಿಕರು ಇದೇ ಫ್ಲಾಟ್ನಲ್ಲಿ ವಾಸ ಮಾಡ್ತಾ ಇರ್ತಾರೆ. ಆದರೆ ಸ್ವರ್ಣ ಬ್ಯಾಂಕ್ ಸಹಕಾರಿ ಬ್ಯಾಂಕ್ನವರು ಏಕಾಏಕಿಯಾಗಿ ಬಂದು ಒಂದು ನೋಟಿಸನ್ನು ಕೊಡ್ತಾರೆ, ಈ ಮನೆಯ ಮೇಲೆ ಒಂದು ಲೋನ್ ಇದೆ, ಅದು ಕ್ಲಿಯರ್ ಆಗಿಲ್ಲ ಅಂತ ಹೇಳಿ. ಸೊ ನ್ಯಾಯಾಲಯದ ಆದೇಶದ ಮೂಲಕವಾಗಿ ಅವರು ಮನೆಯನ್ನು ಖಾಲಿ ಮಾಡಿ ಅಂತ ಹೇಳಿ ಏಕಾಏಕಿ ಬಂದು ಅವ್ರಿಗೂ ನೋಟಿಸ್ ಕೊಡ್ತಾರೆ. ಇವ್ರಿಗೂ ಕೂಡ ಶಾಕ್ ಆಗುತ್ತೆ. ಯಾಕಂತ ಹೇಳಿದ್ರೆ 28 ಲಕ್ಷ ರೂಪಾಯಿ ಹಣವನ್ನು ಕೊಟ್ಟು ಮನೆಯನ್ನು ಖರೀದಿ ಮಾಡಿದ್ವಿ, ಆದರೆ ಈಗ ಬಂದು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಅಂತ ಹೇಳಿ. ಯಾಕಂದ್ರೆ ಈ ಒಂದು ಜನಸ್ಮಾಲ್ ಫೈನಾನ್ಸ್ ಬ್ಯಾಂಕ್ನವರು ಮನೆಯನ್ನ ಕೊಡುವಂತಹ ಸಂದರ್ಭದಲ್ಲಿ ಕಂದಾಯ ಇಲಾಖೆ ಏನಿದೆ ಅದಕ್ಕೆ ಸಂಬಂಧಪಟ್ಟಂತಹ ರೂಲ್ಸ್ ಏನಿರುತ್ತೆ ಅದರ ಮುಖಾಂತರವಾಗಿ ಇವರ ಹೆಸರಿಗೆ ಎಲ್ಲವನ್ನು ಕೂಡ ಟ್ರಾನ್ಸ್ಫರ್ ಮಾಡಿ ಅಗ್ರಿಮೆಂಟ್ ಮಾಡಿ ಅಂದ್ರೆ ಮಾಡ್ಕೊಡ್ಬೇಕು, ಸೀಲ್ ಡೀಡ್ ಅನ್ನ ಮಾಡ್ಕೊಡ್ಬೇಕಾಗುತ್ತೆ. ಎಲ್ಲವನ್ನು ಮಾಡಿಕೊಟ್ಟ ನಂತರವೂ ಕೂಡ ಯಾವ ದಾಖಲಾತಿಗಳನ್ನ ಇಟ್ಕೊಂಡು ಇವ್ರು ಮಾಡಿಕೊಟ್ರು ಅನ್ನೋಂಥ ಪ್ರಶ್ನೆ ಮೂಡುತ್ತೆ. ಇದರಲ್ಲಿ ಕಂದಾಯ ಅಧಿಕಾರಿಗಳ ಕೂಡ ಪಾತ್ರ ಇರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಬೇರೆ ಒಂದು ಬ್ಯಾಂಕ್ ನಲ್ಲಿ ಲೋನ್ ಅನ್ನ ಇದ್ದಂತಹ ಸಂದರ್ಭದಲ್ಲಿ ಸೊ ಅದರ ಒಂದು NOC ಅನ್ನು ಕೂಡ ಪಡೆದುಕೊಳ್ಬೇಕಾಗುತ್ತೆ. ಅದನ್ನ ಕೊಟ್ಟ ನಂತರವೇ ಇವರಿಗೆ ಒಂದು ಅಗ್ರಿಮೆಂಟ್ ಅಂದ್ರೆ ಮಾಡ್ಕೊಡ್ಬೇಕಾದಂತಹ ಒಂದು ಕೆಲಸವನ್ನು ಮಾಡಬೇಕು. ಅದನ್ನ ಬಿಟ್ಟು ಇವರು ಯಾಕೆ ಈ ರೀತಿಯಾಗಿ ಮಾಡಿದ್ರು ಅನ್ನುವಂತಹ ಪ್ರಶ್ನೆ ಕೂಡ ಮೂಡುತ್ತೆ. ಇಲ್ಲಿ ಸಹಕಾರ ಬ್ಯಾಂಕ್ ಮತ್ತು ಜನಸ್ಮಾಲ್ ಬ್ಯಾಂಕ್ ಏನಿದೆ ಇಬ್ಬರ ನಡುವಿನ ಹೊಂದಾಣಿಕೆ ಏನಾದ್ರೂ ಇದೆಯಾ ಅನ್ನುವಂತಹ ಒಂದು ಅನುಮಾನಗಳು ಕೂಡ ಕಾಡ್ತಾ ಇದೆ. ಅಂದ್ರೆ ಪ್ರತಿ ತಿಂಗಳು ಇವರು ಅಮೌಂಟ್
ಅಮೌಂಟ್ ಅನ್ನ ಕಟ್ಟಿದ್ದಾರೆ. ಇದನ್ನೆಲ್ಲ ಕಟ್ಟಿಸ್ಕೊಳ್ಳುವಂತಹ ಸಂದರ್ಭದಲ್ಲಿ ಸುಮ್ಮನೆ ಇದ್ದಂತವ್ರು ಈಗ ಏಕಾಏಕಿ ಬಂದು ಯಾಕೆ ಈ ರೀತಿಯಾಗಿ ನೋಟಿಸ್ ಕೊಟ್ಟರು ಅನ್ನುವಂಥದ್ದು ಕೂಡ ಕಾಡ್ತಾ ಇರುವಂತದ್ದು. ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಸಿಬಿ ಅಧಿಕಾರಿಗಳಿಗೂ ಕೂಡ ಒಂದು 6 ಜನರ ವಿರುದ್ಧ ಒಂದು FIR ಕೂಡ ದಾಖಲಾಗಿದೆ. ಸುಜಿತ್ ಆಗಿರ್ಬೋದು, ಉಮೇಶ್ ಆಗಿರ್ಬೋದು, ಜನಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಹಾಗೂ ಸಹಕಾರಿ ಬ್ಯಾಂಕ್ ಏನಿದೆ, ಸ್ವರ್ಣ ಬ್ಯಾಂಕ್, ಇವರ ವಿರುದ್ಧ ಒಂದು ದೂರನ್ನ ಕೊಟ್ಟಿದ್ದಾರೆ. ಸೊ ಈ ತನಿಖೆ ಆಗಬೇಕು, ಇದೇ ರೀತಿಯಾಗಿ ಯಾರಿಗೆಲ್ಲ ವಂಚನೆ ಮಾಡಿದ್ದಾರೆ ಅನ್ನೋದು ಕೂಡ ತಿಳಿದು ಬರಬೇಕು ಅಂತ ಹೇಳಿ ಈಗ DCP ಅವರು ಒಂದು ನ್ಯಾಯಾಲಯದ ಮೊರೆ ಹೋಗಿರುವಂತದ್ದು. ಶರತ್. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.